ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಕರ್ಣ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಯ್ತು ಅಂದ್ರೆ, ಕರ್ಣ ತನಗೋಸ್ಕರ ಇಷ್ಟೆಲ್ಲ ಸೆಟಪ್ ಮಾಡಿದಾನಲ್ಲ ಅಂತ ನಿತ್ಯ ಎಲ್ಲ ಕಡೆ ನೋಡ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಕರ್ಣ ಅಲ್ಲಿಗೆ ಬರ್ತಾನೆ. ನಿತ್ಯ, ಹೇಗ್ ಫೀಲ್ ಆಗ್ತಿದೆ ಫಸ್ಟ್ ಡೇ ಅಟ್ ವರ್ಕ್ ಅಂತ ಕರ್ಣ ಕೇಳ್ಬೇಕಾದ್ರೆ, ನಿಮ್ಗೊಂದ್ ವಿಷಯ ಕೇಳಲ್ಲ, ನನ್ಗೆ ಯಾಕೆ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಾ ನೀವು? ಇದೆಲ್ಲ ನಿಮ್ ಫ್ಯಾಮಿಲಿಗೆ ಸೇರ್ಬೇಕಾಗಿರೋದು. ನನ್ಗೆ ಈ ಚೇರ್ ಮೇಲೆ ಕುತ್ಕೊಳ್ಳೋದಕ್ಕೆ ಅರ್ಹತೆ ಇಲ್ಲ. ಇನ್ನು ಎಷ್ಟು ಅಂತ ನಿಮ್ ಋಣದಲ್ಲಿ ಇರೋ ತರ ಮಾಡ್ತೀರಾ ಅಂತ ನಿತ್ಯ ಕೇಳ್ಬೇಕಾದ್ರೆ, ಕರ್ಣಂಗೆ ರಮೇಶ್ ಮಾಡಿರೋ ಕುತಂತ್ರ ನೆನ್ಪಿಗ್ ಬರುತ್ತೆ. ನನ್ನಿಂದಾಗಿ ನಿಮ್ ಫ್ಯಾಮಿಲಿ ತುಂಬಾ ಸಫರ್ ಆಗಿದೆ, ನಿಮ್ ಮನೆ ಸುಟ್ಟಾಕ್ಸಿದ್ದು ನಮ್ ತಂದೆನೆ ಅಂತ ನಾನ್ ಹೇಗ್ ಹೇಳಿ ಅಂತ ಕರ್ಣ ಮನ್ಸಲ್ಲೇ ಅನ್ಕೊಂಡು, ನಿಜ ಹೇಳ್ಬೇಕು ಅಂದ್ರೆ ನಾನೇ ನಿಮ್ ಋಣದಲ್ಲಿದ್ದೀನಿ ನನ್ನಿಂದ ಅಂತ ಕರ್ಣ ಹೇಳ್ಬೇಕಾದ್ರೆ, ಏನ್ ಹೇಳ್ತಾ ಇದೀರಾ ಕರ್ಣ ಅಂತ ನಿತ್ಯ ಕೇಳ್ತಾಳೆ. ಅಂದ್ರೆ ಯಾವ್ದೋ ಜನ್ಮದಲ್ಲಿ ನಿಮ್ ಋಣ ನನ್ ಮೇಲೆ ಇತ್ತೇನೋ, ಅದನ್ನ ತೀರ್ಸೋದಕ್ಕೆ ದೇವ್ರಿವಾಗ ಅವಕಾಶ ಮಾಡ್ಕೊಟ್ಟಿದ್ದಾನೆ ಅಷ್ಟೇ ಅಂತ ಕರ್ಣ ಹೇಳ್ಬೇಕಾದ್ರೆ, ಒಟ್ನಲ್ಲಿ ಏನೇ ಮಾಡಿದ್ರು ಕ್ರೆಡಿಟ್ ತಗೊಳೋದಕ್ಕೆ ಮಾತ್ರ ನಿಮ್ಗಿಷ್ಟ ಇಲ್ಲ ಅಲ್ವಾ? ಒಂದೊಂದ್ಸಲಿ ನಿಮ್ ತರನು ಭೂಮಿ ಮೇಲೆ ಇರ್ತಾರ ಅಂತ ನನ್ಗನ್ಸುತ್ತೆ ಅಂತ ನಿತ್ಯ ಹೇಳ್ಬೇಕಾದ್ರೆ, ಅದೆಲ್ಲ ಬಿಡಿ, ಸದ್ಯಕ್ಕೆ ನೀವು ನಿಮ್ ಮಗು ಕಡೆ ಗಮನ ಕೊಡಿ ಅಷ್ಟೇ. ಎನಿವೆ, ನಿಮ್ಮ ಈ ಹೊಸ ಒಂದು ಲೈಫ್ಗೆ ಆಲ್ ದ ಬೆಸ್ಟ್, ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಕರ್ಣ ವಿಶ್ ಮಾಡಿ ಕ್ಯಾಬಿನ್ ಇಂದ ಆಚೆ ಹೋಗ್ತಾನೆ. ನಿತ್ಯ ಕರ್ಣ ಮಾಡಿರೋ ಹೆಲ್ಪ್ ನ ನೆನ್ಸ್ಕೊಂಡು ಖುಷಿ ಪಡ್ತಿರ್ತಾಳೆ. ಈ ಕಡೆ ಕರ್ಣ ಅವನ್ ಕ್ಯಾಬಿನ್ಗೆ ಬರ್ತಿದ್ದಂಗೆ ಕರ್ಣನ್ನ ಫಾಲೋ ಮಾಡ್ಕೊಂಡು ನಿಧಿ ಕ್ಯಾಬಿನ್ ಒಳಗಡೆ ಬಂದು ಅವನನ್ನೇ ನೋಡ್ತಾ ನಿಂತಿರ್ತಾಳೆ. ಏನಿದೆ ವಿಷಯ ಅಂತ ಕರ್ಣ ಕೇಳ್ಬೇಕಾದ್ರೆ, ನಿಧಿ ಕರ್ಣಂಗೆ ರೋಸ್ ಕೊಡ್ತಾಳೆ. ನೀವು ನನ್ನ ಹೃದಯ ಕದ್ರಲ್ಲ, ಆ ಕ್ಷಣಕ್ಕೆ ಥ್ಯಾಂಕ್ಸ್ ಅಂತ ನಿಧಿ ಹೇಳಿದಾಗ, ಥ್ಯಾಂಕ್ ಯು ಅಂತ ಹೇಳಿ ಆ ರೋಸ್ ನ ತಗೋತಾನೆ ಕರ್ಣ. ಮತ್ತೆ ಇನ್ನೊಂದ್ ರೋಸ್ ಕೊಟ್ಟು, ಫಸ್ಟ್ ಟೈಮು ನನ್ ಕೈಲಿ ಡೆಲಿವರಿ ಮಾಡ್ಸಿದ್ರಲ್ಲ, ನೀವು ನನ್ ಮೇಲಿಟ್ಟಿರೋ ನಂಬಿಕೆಗೆ ಥ್ಯಾಂಕ್ಸ್ ಅಂತ ಹೇಳಿ ನಿಧಿ ಇನ್ನೊಂದ್ ರೋಸ್ ನ ಕರ್ಣಂಗೆ ಕೊಡ್ತಾಳೆ. ಹಾಗೆ ಇನ್ನೊಂದ್ ರೋಸ್ ಕರ್ಣಂಗ್ ಕೊಟ್ಟು, ನೀವ್ ನನ್ ಜೊತೆಗಿದ್ರೆ ಪ್ರಪಂಚದಲ್ಲಿ ನನ್ನಷ್ಟು ಖುಷಿ ಪಡೋಳು ಯಾರು ಇಲ್ಲ ಅಂತ ನನ್ಗೆ ಅರ್ಥ ಮಾಡಿಸಿದ್ದಕ್ಕೆ ಅಂತ ನಿಧಿ ಹೇಳಿದಾಗ, ಅದನ್ನ ಕರ್ಣ ತಗೊಂಡು ಥ್ಯಾಂಕ್ ಯು ಅಂತ ಹೇಳ್ತಾನೆ. ಮತ್ತೊಂದ್ ರೋಸ್ ನ ನಿಧಿ ಕೊಟ್ಟು, ನೀವು ನನ್ನನ್ನ ಪ್ರೀತಿಸ್ತಾ ಇದೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಅಂತ ಹೇಳ್ತಾಳೆ. ಅದನ್ನ ಕರ್ಣ ಖುಷಿಯಿಂದಾನೆ ತಗೊಂಡು ಥ್ಯಾಂಕ್ ಯು ಅಂತ ಹೇಳ್ತಾನೆ. ನಾನ್ ಎಷ್ಟೇ ಹಠ ಮಾಡಿದ್ರು ಕೋಪ ಮಾಡ್ಕೊಳ್ಳದೆ ಮುದ್ದಾಗಿದ್ದಿದ್ದಕ್ಕೆ ಅಂತ ನಿಧಿ ಇನ್ನೊಂದ್ ರೋಸ್ ಕೊಟ್ಟಾಗ, ಆ ರೋಸ್ ನ ತಗೊಂಡು ಕರ್ಣ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಆಗಾಗ ಮಾಡೋ ತುಂಟತನಕ್ಕೆ, ಎಲ್ರನ್ನ ನೋಡ್ಕೊಳ್ಳೋ ಕಾಳಜಿಗೆ, ನನ್ನನ್ನ ಪ್ರೀತಿಯಿಂದ ಲೈಟ್ ಹೌಸ್ ಅಂತ ಕರೆಯೋದಿಕ್ಕೆ ಅಂತ ನಿಧಿ ಇನ್ನೊಂದ್ ರೋಸ್ ಕೊಟ್ಟಾಗ, ಥ್ಯಾಂಕ್ ಯು ಲೈಟ್ ಹೌಸ್ ಅಂತ ಕರ್ಣ ಹೇಳ್ತಾನೆ. ಅಕ್ಕಂಗೆ ಬದುಕೋದಿಕ್ಕೆ ಅವಕಾಶ ಮಾಡ್ಕೊಟ್ರಿ. ಅಕ್ಕ ಅಂದ್ರೆ ನನ್ಗೆ ಸರ್ವಸ್ವ ಸರ್. ಅವಳಿಗೆ ಏನಾದ್ರೂ ಆದ್ರೆ ನನ್ನಿಂದ ತಡ್ಕೊಳೋದಕ್ಕಾಗೋದಿಲ್ಲ. ಇವತ್ತು ಅವಳ ಬದುಕಿಗೆ ಒಂದು ಹೊಸ ಗುರಿನ ತಂದ್ಕೊಟ್ಟಿದೀರಾ. ನಿಮ್ಮನ್ನ ನಾನ್ ಎಷ್ಟು ಸಲ ಅಂತ ಪ್ರೀತಿ ಮಾಡ್ಲಿ ಹೇಳಿ? ನನ್ನ ಹೃದಯನ ನೀವೆಷ್ಟು ಅಂತ ಕದೀತೀರಾ? ನನಗಂತ ಸಾಕಾಗೋಗಿದೆ. ಆದ್ರೂ ನೀವ್ ಹೇಗೆ ಇಷ್ಟೊಂದ್ ಮುದ್ದಾಗಿ ಇರೋದಕ್ ಸಾಧ್ಯ? ನಿಮ್ಮ ಈ ಸ್ಮೈಲ್ಗೆ ಡಬಲ್ ರೋಸ್ ಅಂತ ಹೇಳಿ ನಿಧಿ 2 ರೋಸ್ ನ ಕರ್ಣಂಗೆ ಕೊಡ್ತಾಳೆ. ಅದಕ್ಕೆ ಕರ್ಣ ಖುಷಿ ಪಡ್ತಾ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಅಯ್ಯೋ, ನಿಮ್ ಹತ್ರ ಮಾತಾಡ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ನನ್ಗೆ ಕ್ಲಾಸ್ ಇದೆ, ಲೇಟ್ ಆಯ್ತು, ಬಾಯ್ ಸರ್ ಅಂತ ಹೇಳಿ ನಿಧಿ ಹೋಗ್ಬೇಕಾದ್ರೆ, ಸರ್ ಆದ್ರೂ ನೀವೇನಾದ್ರೂ ನನ್ಗೆ ಮಾಟೆ ಮಂತ್ರ ಮಾಡ್ಸಿದೀರಾ ಅಂತ ನಿಧಿ ಕೇಳ್ದಾಗ, ಹೂ ಅಂತ ಕರ್ಣ ತಲೆ ಆಡಿಸ್ತಾನೆ. ನಿಮ್ಗೆ ಮಾಡ್ತೀನಿ ಸರ್, ಆಮೇಲೆ ಬಂದ್ ವಿಚಾರಿಸ್ಕೊತೀನಿ ಸರ್, ಬೈ ಬಾಯ್ ಅಂತ ಹೇಳಿ ನಿಧಿ ಕ್ಯಾಬಿನ್ ಇಂದ ಆಚೆ ಹೋಗ್ತಾಳೆ. ಇಷ್ಟೆಲ್ಲ ಹೊಗಳಿಕೆಗೆ ಯೋಗ್ಯನಲ್ಲ ನಿಧಿ ನಾನು, ನಿನ್ ಲೈಫ್ ಹಾಳಾಗೋದಿಕ್ಕೆ ನಾನು ಕಾರಣ ಅಂತ ಹೇಳ್ಕೊಂಡು ಕರ್ಣ ಯೋಚನೆ ಮಾಡ್ತಾ ಆ ರೋಸ್ಗಳನ್ನೇ ನೋಡ್ತಿರ್ತಾನೆ. ಈ ಕಡೆ ಶಾಂತಿ ನಿತ್ಯ ಮತ್ತೆ ನಿಧಿ ಮನೆಗ್ ಬಂದ್ಮೇಲೆ ನಿತ್ಯನ ನೋಡ್ತಾ, ಅಯ್ಯ ನನ್ನಮ್ಮ ಎಷ್ಟು ಮುದ್ದಾಗ್ ಕಾಣಿಸ್ತಿದ್ಯಾ, ನಿನ್ನನ್ನ ನೋಡೋದಿಕ್ಕೆ 2 ಕಣ್ಣು ಸಾಲದು, ನಿನ್ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇರ್ಲಿ ಅಂತ ಶಾಂತಿ ದೃಷ್ಟಿ ತೆಗಿಬೇಕಾದ್ರೆ, ಅಷ್ಟರಲ್ಲಿಗೆ ಮಹಾಲಕ್ಷ್ಮಿ ಅವ್ರು ಬಂದು, ಏನ್ ಮೇಡಮ್, ಅವ್ರಿಗೆ ಒಂದು ದೃಷ್ಟಿ ತೆಗೆದ್ರೆ ಸಾಕಾಗೋದಿಲ್ಲ, ಇವಾಗ ಇಬ್ಬಿಬ್ರಿದ್ದಾರೆ, ಅವ್ರಿಗೆ ಡಬಲ್ ದೃಷ್ಟಿ ತೆಗಿಬೇಕು ಅಂತ ಹೇಳಿ ರಾಧಿಕನ್ ಕೈಲಿ ಉಪ್ಪು ಮತ್ತೆ ಮೆಣಸಿನ್ಕಾಯಿನ ತಗೋಸ್ಕೊಂಡ್ ಬಂದು, ನಾನ್ ದೃಷ್ಟಿ ತೆಗಿತೀನಿ, ನೀನ್ ಶುರು ಮಾಡು ಅಂತ ಹೇಳಿದಾಗ, ಮಹಾಲಕ್ಷ್ಮಿಯವರು ದೃಷ್ಟಿ ತೆಗಿಬೇಕಾದ್ರೆ ನಿಧಿ ಹೇಳೋದಕ್ಕೆ ಶುರು ಮಾಡ್ತಾಳೆ. ನಾಯಿ ಕಣ್ಣು, ನರಿ ಕಣ್ಣು, ಆಸ್ಪತ್ರೆಯಲ್ಲಿ ನಿನ್ ಮೇಲೆ ಯಾರ್ಯಾರ್ ಕಣ್ಣು ಹಾಕಿದಾರೋ ಅವ್ರ ಯಾರ್ ಕಣ್ಣು ನಿನ್ ಮೇಲೆ ಬೀಳ್ದೆ ಇರ್ಲಿ ಅಂತ ನಿಧಿ ಹೇಳ್ಬೇಕಾದ್ರೆ, ಶಾಂತಿ ತೆಗ್ದಿರೋ ದೃಷ್ಟಿಗೆ 3 ಸಲಿ ತೂ ಅಂತ ಹೇಳು ಅಂತ ಹೇಳ್ತಾರೆ. ಆಗ ನಿತ್ಯ ತೂತು ಅಂತ ಹೇಳಿದ್ಮೇಲೆ ಅದನ್ನ ತಗೊಂಡೋಗಿ ರಾಧಿಕನ್ಗೆ ಬೆಂಕಿಗೆ ಹಾಕು ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ. ಹಾಗೆ ಅವರು ದೃಷ್ಟಿ ತೆಗ್ದಾಗ, ಅಬ್ಬಾ ಎಷ್ಟು ದೃಷ್ಟಿ ಆಗಿದೆ ನೋಡಿ ಇವಳಿಗೆ ಅಂತ ಮಹಾಲಕ್ಷ್ಮಿಯವರು ಶಾಂತಿಗೆ ಹೇಳ್ತಿರ್ತಾರೆ. ಅಯ್ಯೋ ಅಜ್ಜಿ, ಇದೆಲ್ಲ ಬೇಕಾ, ನನಗೆ ಯಾರ ದೃಷ್ಟಿನೂ ಬಿದ್ದಿಲ್ಲ ಅಂತ ನಿತ್ಯ ಹೇಳ್ಬೇಕಾದ್ರೆ, ಈಗ ನೀನು ಆಸ್ಪತ್ರೆಗೆ ಬೋರ್ಡ್ ಮೆಂಬರ್ ಆಗಿದ್ಯಾ, ದೃಷ್ಟಿ ಆಗದೆ ಇರುತ್ತಾ? ನನಗಂತೂ ಕರ್ಣ ನಿರ್ಧಾರ ಕೇಳಿ ತುಂಬಾ ಖುಷಿ ಆಯ್ತು. ಐಮ್ ಹ್ಯಾಪಿ. ನೋಡ್ದಾ, ನನ್ ಡಾರ್ಲಿಂಗಿಗೆ ಯಾರ್ಗೆ ಯಾವ ಜವಾಬ್ದಾರಿ ಕೊಡ್ಬೇಕು ಅಂತ ಎಷ್ಟು ಚೆನ್ನಾಗ್ ಗೊತ್ತು ನೋಡು ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ, ನಿತ್ಯ ಕರ್ಣ ಕೊಟ್ಟಿರೋ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸುತ್ತಂದ ಅಂತ ಶಾಂತಿ ಹೇಳ್ದಾಗ, ಆಯ್ತು ಶಾಂತಿ, ಖಂಡಿತ ನಿಭಾಯಿಸ್ತೀನಿ ಅಂತ ನಿತ್ಯ ಮಾತ್ ಕೊಡ್ತಾಳೆ. ನನ್ ಗಂಡಿಗೆ ಆಸ್ಪತ್ರೆನೇ ದೇಗುಲ ಆಗಿತ್ತು, ಜನಸೇವೆನೇ ಅವ್ರ ವೃತ್ತಿ ಆಗಿತ್ತು, ಬಡವ್ರ ಹತ್ರ
ಒಂದು ಪೈಸೆನು ತಗೊಳ್ದೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಪೇಷಂಟ್ಗೆ ಬರೀ ಟ್ರೀಟ್ಮೆಂಟ್ ಕೊಡೋದಷ್ಟೇ ಅಲ್ಲ, ಅವ್ರಿಗೆ ಭರವಸೆ ತುಂಬೇಕು, ಬದುಕೋ ಚೈತನ್ಯ ತುಂಬೇಕು ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ನಮ್ ಕರ್ಣ ಅವ್ರ ತಾತನ್ ತರನೇ ಅವ್ರ ಹಾದಿಲೇ ನಡೀತಾ ಇದ್ದಾನೆ. 3 ಹೊತ್ತು ಅವ್ನಿಗೆ ಕೆಲ್ಸದ ಬಗ್ಗೆನೇ ಚಿಂತೆ. ಅವ್ರಷ್ಟೇ ನಮ್ ಕರ್ಣ ಕೂಡ ಆಸ್ಪತ್ರೆ ಮೇಲೆ ತುಂಬಾ ಬಾಂಧವ್ಯ ಇಟ್ಕೊಂಡಿದ್ದಾನೆ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ, ಹೌದು ಅತ್ತೆ, ನಮ್ ಕರ್ಣ ನಮ್ ಆಸ್ಪತ್ರೆ ಹೆಸರನ್ನ ಎಷ್ಟು ಎತ್ತರಕ್ಕೆ ತಗೊಂಡೋದ ಅಲ್ವಾ ಅಂತ ಮಾಲ್ತಿ ಹೇಳ್ಬೇಕಾದ್ರೆ, ಹೌದು ಮಾಲ್ತಿ, ನಿತ್ಯ ನೀನು ನನ್ಗೊಂದು ಪ್ರಾಮಿಸ್ ಮಾಡ್ಬೇಕು ಅಂತ ಮಹಾಲಕ್ಷ್ಮಿ ಅವ್ರು ಕೇಳ್ಬೇಕಾದ್ರೆ, ಏನ್ ಪ್ರಾಮಿಸ್ ಅಂತ ನಿತ್ಯ ಕೇಳ್ತಾಳೆ. ನಮ್ ಯಜಮಾನ್ರು ಕಟ್ಟಿ ಬೆಳೆಸಿರೋ, ಕರ್ಣ ಪ್ರೀತಿಸ್ತಾ ಇರೋ ವಸಿಷ್ಠ ಹಾಸ್ಪಿಟಲ್ನ ನೀನ್ ಚೆನ್ನಾಗಿ ನೋಡ್ಕೋಬೇಕು, ಹಾಗಂತ ಪ್ರಾಮಿಸ್ ಮಾಡು ಅಂತ ಅಜ್ಜಿ ಕೇಳ್ಬೇಕಾದ್ರೆ, ನಾನು ಈ ಮನೆಯೊಳೆ ಅಲ್ಲ, ಇದ್ಮೇಲೆ ನಾನ್ ಹೇಗ್ ಮಾತ್ ಕೊಡ್ಲಿ ಅಂತ ನಿತ್ಯ ಯೋಚನೆ ಮಾಡ್ತಿರ್ತಾಳೆ. ಇವ್ರು ಆಸ್ಪತ್ರೆ ಮೇಲೆ ತುಂಬಾನೇ ಆಸೆ ಇಟ್ಕೊಂಡಿದ್ರು. ಆದ್ರೆ ಭಗವಂತ ನನಗಿಂತ ಮುಂಚೆ ಅವ್ರನ್ನ ಕರ್ಕೊಂಡ್ಬಿಟ್ಟ. ನೀನ್ ಇವಾಗ ಪ್ರಾಮಿಸ್ ಮಾಡ್ತೀಯೋ ಇಲ್ವೋ ಅಂತ ಹೇಳ್ತಾ ಮಹಾಲಕ್ಷ್ಮಿ ಅವರು ಅಳ್ಬೇಕಾದ್ರೆ ಶಾಂತಿ ಅವ್ರನ್ನ ಸಮಾಧಾನ ಮಾಡ್ತಿರ್ತಾಳೆ. ಸರಿ ಅಂತ ನಿತ್ಯ ಮಹಾಲಕ್ಷ್ಮಿ ಅವ್ರಿಗೆ ಪ್ರಾಮಿಸ್ ಮಾಡ್ತಾಳೆ. ಅದರಿಂದ ಮಹಾಲಕ್ಷ್ಮಿ ಅವ್ರ ಮನ್ಸಿಗೆ ತುಂಬಾನೇ ಖುಷಿ ಆಗತ್ತೆ. ಈಗಂತೂ ನನಗೆ ತುಂಬಾ ಸಮಾಧಾನ ಆಯ್ತು ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ, ಅಜ್ಜಿ ಸಮಾಧಾನ ಆಯ್ತು ಅಂತ ಊಟ ಮಾಡೋದನ್ನೇ ಮರ್ತ್ಬಿಟ್ರ ಅಂತ ರಾಧಿಕಾ ಹೇಳ್ಬೇಕಾದ್ರೆ, ಅಯ್ಯೋ ಮರ್ತ್ಬಿಟ್ಟೆ ಅಂತ ಮಹಾಲಕ್ಷ್ಮಿ ಅವರು ಹೇಳ್ತಾರೆ. ಬನ್ನಿ ಊಟ ಮಾಡೋಣ ಅಂತ ರಾಧಿಕಾ ಹೇಳ್ದಾಗ, ಹೌದಲ್ವಾ, ನಿನಗೂ ಹಶ್ವಾಗಿತ್ತಿರ್ಬೇಕು ಅಲ್ವಾ, ಸರಿ ನಡಿ ಎಲ್ರು ಊಟ ಮಾಡೋಣ ಅಂತ ಮಹಾಲಕ್ಷ್ಮಿ ಅವರು ಎಲ್ರನ್ನೂ ಕರ್ಕೊಂಡು ಹೋಗ್ತಾರೆ. ಈ ಕಡೆ ನಿತ್ಯ ಯೋಚನೆ ಮಾಡ್ಬೇಕಾದ್ರೆ, ಅಕ್ಕ, ಒಳ್ಳೇದೆಲ್ಲ ನಿನ್ ಪಾಲಿಗೆ ಬರ್ತಿದೆ ಅಂತ ಖುಷಿಯಾಗಿ ಅಕ್ಸೆಪ್ಟ್ ಮಾಡೆ, ಇವಾಗ ಜಾಸ್ತಿ ಯೋಚನೆ ಮಾಡ್ಬೇಡ, ನನ್ಗೆ ತುಂಬಾ ಹೊಟ್ಟೆ ಹಸ್ವಾಗ್ತಿದೆ, ಬಾರೆ ಬೇಗ ಅಂತ ಹೇಳಿ ನಿಧಿ ನಿತ್ಯನು ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಎಲ್ರು ಊಟ ಮಾಡೋದಿಕ್ಕೆ ಅಂತ ಕೂತಿದ್ದಾಗ ಅಲ್ಲಿ ಕರ್ಣಂಗೆ ಇಷ್ಟವಾಗಿರೋ ಪಲ್ಯ, ಚಪಾತಿ, ಪಾಯಸ ಎಲ್ಲ ಮಾಡಿದ್ಯಾ, ತುಂಬಾ ಖುಷಿ ಆಗ್ತಿದೆ ಅಂತ ಮಹಾಲಕ್ಷ್ಮಿ ಅವರು ಮಾಲ್ತಿಗೆ ಹೊಗಳ್ಬೇಕಾದ್ರೆ, ರಮೇಶ್ಗೆ ಮಾತ್ರ ಕರ್ಣ ನನ್ ಕೈಲಿ ಕೆಲ್ಸ ಮಾಡ್ಸಿದ್ನಲ್ಲ ಅನ್ನೋದೇ ಕೋಪ ಅವನಲ್ಲಿ ಕಾಡ್ತಿರುತ್ತೆ. ನಾನ್ ಇವಾಗ್ಲೇ ಕರ್ಣಂಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳ್ತೀನಿ ಅಂತ ಹೇಳಿ ಮಹಾಲಕ್ಷ್ಮಿ ಅವರು ಕರ್ಣಂಗೆ ಕಾಲ್ ಮಾಡ್ತಾರೆ. ಈ ಕಡೆ ಸುಮತಿ ರಾಧಿಕನ ಹತ್ರ ಹೋಗ್ಬಿಟ್ಟು, ನೋಡೆ ಫೇವ್ರೆಟ್ ಡಿಶ್ ಅಂತೆ ಅವನ್ಗೆ, ನಾನ್ ಯಾವತ್ತಾದ್ರೂ ಯಾರಾದ್ರೂ ಫೇವ್ರೆಟ್ ಡಿಶ್ ಅಂತ ಏನಾದ್ರೂ ಮಾಡ್ಕೊಟ್ಟಿದಾರೇನೆ, ಇಲ್ಲ ಅಂತ ಹೇಳ್ಬೇಕಾದ್ರೆ, ಅಮ್ಮ ಅಡ್ಗೆ ಮನೆಗ್ ಹೋಗ್ತಾ ಬರ್ತಾ ತಿಂತಾನೆ ಇರ್ತೀಯಲ್ಲ, ನಿನಗೆ ಎಲ್ಲಾನು ಫೇವ್ರೇಟೆ ಅಂತ ರಾಧಿಕಾ ಸುಮತಿಗೆ ಹೇಳ್ತಾಳೆ. ಥೂ, ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ ಅಂತ ಸುಮತಿ ಹೇಳ್ಬೇಕಾದ್ರೆ ರಾಧಿಕಾ ಮೂತಿ ತಿರುಗಿಸ್ತಿರ್ತಾಳೆ. ಡಾರ್ಲಿಂಗ್, ಎಲ್ಲಿರ್ತೀಯ? ಮನೇಲಿ ನಿನ್ಗಿಷ್ಟ ಆಗಿರೋ ಅಡ್ಗೆನೆ ಮಾಡಿದಾರೆ, ಬೇಗ ಬಾರು, ಕೆಲ್ಸ ಅಂತ ಲೇಟ್ ಮಾಡ್ಬೇಡ, ಬೇಗ ಬಾ ಸರಿನಾ ಅಂತ ಹೇಳಿ ಮಹಾಲಕ್ಷ್ಮಿ ಅವರು ಕಾಲ್ ಕಟ್ ಮಾಡಿ ಬೇಗ ಬರ್ತಾನೆ ಅಂತ ಹೇಳ್ಕೊಂಡು ಖುಷಿ ಪಡ್ತಿರ್ತಾರೆ. ಡಾರ್ಲಿಂಗ್ಗೆ ಫೇವ್ರೆಟ್ ಅಡ್ಗೆ ಅಂತೆ, ಇರ್ಲಿ ಬೆಳಿಗ್ಗೆ ನನ್ನ ಹತ್ರ ಅಡ್ಗೆ ಮಾಡಿಸ್ತಲ್ವಾ, ಮನೆಗ್ ಬಾ, ಮಾಡ್ತೀನಿ ನಿನಗೆ ಅಂತ ರಮೇಶ್ ಮನ್ಸಲ್ಲೇ ಅನ್ಕೋತಿರ್ತಾನೆ. ಆಗ ನಿಧಿ ಬಂದು, ಅಮ್ಮ ನೀವ್ ಕುತ್ಕೊಳ್ಳಿ, ನಾನ್ ಬಡಿಸ್ತೀನಿ ಅಂತ ಮಾಲ್ತಿಗೆ ಹೇಳ್ಬೇಕಾದ್ರೆ, ಬೇಡ ಪುಟ್ಟ, ನೀನು ಹೊರಗಡೆ ಹೋಗಿ ಕೆಲ್ಸ ಮಾಡ್ಕೊಂಡ್ ಬಂದಿದ್ಯಾ, ನೀನ್ ಆರಾಮಾಗಿ ಕುತ್ಕೊಂಡು ಊಟ ಮಾಡು, ನಾನ್ ಬಡಿಸ್ತೀನಿ ಅಂತ ಮಾಲ್ತಿಯವರು ಹೇಳ್ತಾರೆ. ಪರವಾಗಿಲ್ಲ ಅಮ್ಮ, ಯಾವಾಗ್ಲೂ ನೀವೇ ಬಡಿಸ್ಬೇಕಾ, ನಿಮ್ಗೂ ಹಸುವಾಗಲ್ವಾ, ನೀವ್ ಕುತ್ಕೊಳ್ಳಿ, ನಾನ್ ಬಡಿಸ್ತೀನಿ ಅಂತ ನಿಧಿ ಹೇಳ್ತಾಳೆ. ಇಲ್ಲಮ್ಮ, ನಾನ್ ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಹೋಗ್ ಕುತ್ಕೋ ಹೋಗು ಅಂತ ಮಾಲ್ತಿ ನಿಧಿಗೆ ಬಲವಂತವಾಗಿ ಕಳಿಸ್ತಾಳೆ. ದೊಡಮ್ಮ, ನೀವ್ ಯಾವಾಗ್ಲೂ ಹೀಗೆ ನಮ್ಗೆ ಕೆಲ್ಸನೇ ಮಾಡಕ್ ಬಿಡೋದಿಲ್ಲ, ನೀವೇ ಮಾಡ್ತಿರ್ತೀರಾ ಅಂತ ರಾಧಿಕಾ ಹೇಳ್ಬೇಕಾದ್ರೆ, ನಿಧಿ ಅವ್ಳು ಹೇಳ್ತಿರೋದು ಸರಿಯಾಗೇ ಇದೆ, ನೀನು ಆರಾಮಾಗಿ ಕುತ್ಕೊಂಡು ಊಟ ಮಾಡು ಬಾ ಅಂತ ರಮೇಶ್ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ನಿಧಿ ಊಟ ಕುತ್ಕೋತಾಳೆ. ಇದೆಲ್ಲ ನನ್ ಮುದ್ದು ಫೇವ್ರೆಟ್ ಡಿಶಸ್ ಅಲ್ವಾ, ಮನ್ಸಲ್ಲೇ ನೋಟ್ ಮಾಡ್ಕೋತೀನಿ, ನೆಕ್ಸ್ಟ್ ಟೈಮ್ ನಾನೇ ಪ್ರಿಪೇರ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ನಿಧಿ ಮನ್ಸಲ್ಲೇ ಅನ್ಕೊಂಡು ಖುಷಿ ಪಡ್ತಿರ್ತಾಳೆ. ನಿಮ್ಮೆಲ್ರಿಗೂ ಒಂದ್ ವಿಷಯ ಹೇಳ್ಬೇಕು, ಮನೆಯಲ್ಲಿ ನಾಳೆ ಒಂದು ಪೂಜೆ ಇಟ್ಕೊಳ್ಳೋಣ ಅಂತ ಇದೀನಿ ಅಂತ ರಮೇಶ್ ಹೇಳಿದಾಗ ಅದನ್ನ ಕೇಳಿ ಎಲ್ರಿಗೂ ಖುಷಿ ಆಗತ್ತೆ. ನಿತ್ಯ ಮತ್ತು ಕರುಣಿನ್ ಮಗುಗೆ ಒಳ್ಳೇದಾಗ್ಬೇಕಲ್ವಾ, ಪುರೋಹಿತರಿಗೆ ಹೇಳ್ಬಿಟ್ಟಿದೀನಿ, ನಿಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ ಅಲ್ವಾ ಅಂತ ರಮೇಶ್ ಹೇಳ್ಬೇಕಾದ್ರೆ, ಅಯ್ಯೋ ಎಂತ ಒಳ್ಳೆ ವಿಷಯ ಹೇಳ್ದು, ಇದ್ರಲ್ಲಿ ಅಭ್ಯಂತರ ಏನ್ ಬಂತು, ಮನೇಲಿ ಪೂಜಾ ಪನಸ್ಕಾರ ಮಾಡಿದ್ರೆ ಎಲ್ರಿಗೂ ಒಳ್ಳೇದು ಕೊಡು, ನೋಡು ಇದನ್ನ ನನ್ ತಲೆಗೆ ಬರ್ಲಿಲ್ಲ, ನಿನ್ ತಲೆಗ್ ಬಂತಲ್ಲ, ಒಳ್ಳೇದೊಳ್ಳೇದು, ಮಾಡ್ಸು ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ, ನಿತ್ಯಕರಣ ಚೆನ್ನಾಗಿರ್ಬೇಕು, ಅವ್ರ ಹುಟ್ಟೋ ಮಗು ಅದ್ರ ಭವಿಷ್ಯ ಉಜ್ವಲವಾಗಿರ್ಬೇಕು, ಅದಕ್ಕೋಸ್ಕರ ಎಷ್ಟಾದ್ರೂ ಮಾಡದೇ ಇದ್ರೆ ನಾನ್ ಯಾವ ಸೀಮೆ ತಾತ ಹೇಳಿ. ನಿತ್ಯ, ನಾಳೆ ನೀನು ಆಸ್ಪತ್ರೆಗೆ ಹೋಗೋದ್ ಬೇಡಮ್ಮ, ನೀನು ಮತ್ತೆ ಕರ್ಣ ಪೂಜೆ ಕುತ್ಕೋಬೇಕಲ್ವಾ ಅಂತ ರಮೇಶ್ ಹೇಳಿದಾಗ, ಅಲ್ಲ ಅಂಕಲ್, ಅದು ಸುಮ್ನೆ ಯಾಕದೆಲ್ಲ ಅಂತ ನಿತ್ಯ ಹೇಳ್ಬೇಕಾದ್ರೆ, ಆದ್ರೆ ಗಿದ್ರೆ ಎಲ್ಲ ಏನೂ ಇಲ್ಲ, ಮನೇಲಿ ಒಳ್ಳೆ ಕೆಲ್ಸ ಇಟ್ಕೊಂಡಿದ್ದಾರೆ, ನೀನೇ ಇಲ್ಲ ಅಂದ್ರೆ ಪೂಜೆ ಹೇಗೆ ಮಾಡೋದು ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ, ಒಪ್ಕೊಳಮ್ಮ ನಿತ್ಯ ಅಂತ ರಮೇಶ್ ತುಂಬಾ ಫೋರ್ಸ್ ಮಾಡ್ಬೇಕಾದ್ರೆ, ಸರಿ ಆಯ್ತು ಅಂತ ನಿತ್ಯ ತಲೆ ಆಡಿಸ್ತಾಳೆ. ಇದನ್ನೆಲ್ಲ ಕೇಳಿ ಮನೆಯವ್ರಿಗೆ ಖುಷಿ ಆಗತ್ತೆ. ನೀವೆಲ್ಲ ಸೇರಿ ನಮ್ ನಿತ್ಯಂಗೆ ಒಳ್ಳೇದಾಗ್ಬೇಕು ಅಂತ ಎಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ನನ್ಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಿದೆ ಅಂತ ಹೇಳ್ಕೊಂಡು ಶಾಂತಿ ಖುಷಿ ಪಡ್ತಿರ್ತಾಳೆ. ಅಷ್ಟ್ರಲ್ಲಿ ನಯನ್ತಾರ ಮತ್ತೆ ಸಂಜಯ್ ಇಬ್ರು ಮನೆಗ್ ಬರ್ತಾರೆ. ತಾರಾ, ಒಳ್ಳೆ ಟೈಮ್ಗೆ ಬಂದ್ರಿ, ಹೋಗಿ ಕೈಕಾಲ್ ತೊಳ್ಕೊಂಡ್ ಬನ್ನಿ,
ನಮ್ ಜೊತೆ ಕುತ್ಕೊಂಡು ಊಟ ಮಾಡ್ಬನ್ನಿ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ ನಮ್ಗೆ ಹಸ್ವಿಲ್ಲ ಅಮ್ಮ, ನೀನ್ ಹತ್ರ ಸ್ವಲ್ಪ ಮಾತಾಡೋದಿದೆ, ಊಟ ಆದ್ಮೇಲ್ ಬಾ ಅಂತ ಹೇಳಿ ನಯನ್ತಾರ ಕೋಪದಿಂದ ರೂಮ್ ಒಳಗಡೆ ಹೋಗ್ತಾಳೆ. ಸಂಜು ಊಟಕ್ ಬಾರೋ ಅಂತ ಮಾಲ್ತಿ ಅವರು ಹೇಳ್ಬೇಕಾದ್ರೆ, ಬೇಡ ಅಮ್ಮ, ನನ್ಗೆ ಹೊಟ್ಟೆ ತುಂಬಾ ಚೆನ್ನಾಗಿ ತುಂಬೋಗ್ಬಿಟ್ಟಿದೆ ಅಂತ ಸಂಜಯ್ ಕೋಪದಿಂದ ಹೇಳಿ ಅವನು ರೂಮ್ ಹೊರಟೋಗ್ತಾನೆ. ಇವ್ನ್ ಯಾಕೆ ಈ ರೀತಿ ಹೇಳ್ತಾ ಇದ್ದಾನೆ ಅಂತ ನಿಧಿ ಯೋಚನೆ ಮಾಡ್ತಿರ್ತಾಳೆ. ಅವ್ರಿಬ್ರು ಹಾಗೆ, ನೀವೇನು ಬೇಜಾರ್ ಮಾಡ್ಕೋಬೇಡಿ, ಊಟ ಮಾಡಿ ಅಂತ ಮಹಾಲಕ್ಷ್ಮಿ ಅವರು ಹೇಳಿ ಅವ್ರು ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಮಾಲ್ತಿ ಅವರು ಊಟ ಎಲ್ಲ ಮುಗಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಅಷ್ಟ್ರಲ್ಲಿ ರಮೇಶ್ ಅಲ್ಲಿಗೆ ಹೋಗ್ತಾನೆ. ಮಾಲ್ತಿ, ಅಲ್ಲಿರೋ ಪಾತ್ರೆಗಳನ್ನೆಲ್ಲ ತಗೊಂಡ್ ಬಾ ಇಲ್ಗೆ ಅಂತ ರಮೇಶ್ ಹೇಳ್ದಾಗ, ಯಾಕ್ರಿ ಅಂತ ಮಾಲ್ತಿ ಕೇಳ್ತಾರೆ. ಪ್ರಶ್ನೆ ಕೇಳೋ ಅಧಿಕಾರ ನಿನಗಿಲ್ಲ, ಡೈನಿಂಗ್ ಟೇಬಲ್ ಮೇಲಿರೋ ಎಲ್ಲ ಪಾತ್ರೆಗಳನ್ನು ಇಲ್ಲಿಗ್ ತಗೊಂಡ್ ಬಾ ಅಷ್ಟೇ, ಹೋಗು ಅಂತ ರಮೇಶ್ ಹೇಳ್ದಾಗ ಮಾಲ್ತಿಯವರು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿರೋ ಎಲ್ಲ ಪಾತ್ರೆಗಳನ್ನ ತಗೊಂಡೋಗಿ ರಮೇಶ್ ಮುಂದೆ ತಗೊಂಡೋಗಿ ಇಟ್ಟಾಗ ರಮೇಶ್ ಆ ಊಟನೆಲ್ಲ ತಗೊಂಡು ಡಸ್ಟ್ ಬಿನ್ಗೆ ಹಾಕ್ತಾನೆ. ಯಾಕ್ರಿ ಈ ರೀತಿ ಮಾಡ್ತಿದ್ದೀರಾ ಅಂತ ಮಾಲ್ತಿ ಕೇಳ್ಬೇಕಾದ್ರೆ, ನೀನ್ ಒಬ್ಳಿಗೆ ಕಷ್ಟ ಆಗ್ಬಾರ್ದು ಅಂತ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಉಳಿದಿರೋ ಎಲ್ಲ ಐಟಮ್ಗಳನ್ನ ತಗೊಂಡ್ ಬಾ, ಕಸದ ಬುಟ್ಟಿಗೆ ಹಾಕ್ಬೇಕು ಅಂತ ರಮೇಶ್ ಹೇಳ್ತಾನೆ. ರೀ, ಕರ್ಣಂದು ಇನ್ನು ಊಟ ಆಗಿಲ್ಲ ಅಂತ ಮಾಲ್ತಿ ಅವಳು ಹೇಳ್ಬೇಕಾದ್ರೆ, ಮಾತಿಗ್ ಮಾತು ಬೇಡ, ಅವನ್ಗೆ ಇಷ್ಟವಾಗಿರೋ ಅಡ್ಗೆ ಮಾಡ್ತೀಯಾ? ಅಷ್ಟೊಂದು ಇಷ್ಟ ಇದ್ರೆ ಅಂದು ತಿನ್ಲಿ ಬಿಡು, ಕಸದ್ ಬುಟ್ಟಿಲಿರೋದ್ನೆ ಹೇಗಿದ್ರು ತಿಪ್ಪೆಲ್ ಬಿದ್ದಿದ್ದು ಅಂತಾನೆ ಅಂತ ರಮೇಶ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮಾಲ್ತಿಯವರು ಶಾಕ್ ಇಂದ ನೋಡ್ತಿರ್ತಾರೆ. ತಿಪ್ಪೆಲ್ ಬಿದ್ದು ಅಭ್ಯಾಸ ಇದೆಯಲ್ವಾ, ಅಲ್ಲಿರೋದೆಲ್ಲ ಇಲ್ಲಿ ತಂದ್ ಸುರಿಬೇಕು ನೀನು ಅಂತ ಹೇಳ್ತಾ ರಮೇಶ್ ಮಾಲ್ತಿ ಕೈಯಿಂದಾನೆ ಉಳಿದಿರೋ ಊಟನೆಲ್ಲ ಕಸದ್ ಬುಟ್ಟಿಗೆ ಹಾಕಿಸ್ತಿರ್ತಾನೆ. ಇದನ್ನೆಲ್ಲ ನೋಡಿ ಮಾಲ್ತಿಯವ್ರ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ಈ ಕಡೆ ನಯನ್ತಾರ ಸಿಕ್ಕಾಪಟ್ಟೆ ಕೋಪದಿಂದ ಸಂಜಯ್ ಹತ್ರ ಮಾತಾಡ್ತಿರ್ತಾಳೆ. ಈ ಮನೇಲಿ ನಾವು ಅಂದ್ರೆ ಒಂದ್ ನಯ ಪೈಸಕ್ಕೂ ಲೆಕ್ಕಕ್ಕಿಲ್ಲ ಅಂತ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಮಹಾಲಕ್ಷ್ಮಿ ಅವರು ನಯನ್ತಾರ ರೂಮ್ಗೆ ಹೋಗ್ತಾರೆ. ಏನಾಯ್ತು ಇವಾಗ? ಊಟ ಮಾಡಕ್ ಬನ್ನಿ ಅಂತ ಕರೆದ್ರೆ ಕೋಪ ಮಾಡ್ಕೊಂಡ್ ಬಂದ್ರಲ್ಲ, ಅವ್ರ ಮುಂದೆ ಆ ರೀತಿ ನಡ್ಕೊಂಡ್ರೆ ಅವ್ರ ಏನ್ ಅನ್ಕೋತಾರೆ ಅಂತ ಮಹಾಲಕ್ಷ್ಮಿ ಅವ್ರು ಕೇಳ್ಬೇಕಾದ್ರೆ, ಎಲ್ಲರ ಎದುರುಗಡೆ ನಿಮ್ ಪ್ರೀತಿ ಮೊಮ್ಮಗ ಚೆನ್ನಾಗಿ ನಡ್ಕೊಂಡಲ್ಲ, ಇನ್ನೇನಾಗ್ಬೇಕು ಅಂತ ಸಂಜಯ್ ಕೇಳ್ತಾನೆ. ನೋಡು, ಒಗಟಾಗಿ ಮಾತಾಡ್ಬೇಡ, ಅದೇನಿದ್ರು ನೇರವಾಗಿ ಹೇಳು ಅಂತ ಮಹಾಲಕ್ಷ್ಮಿ ಅವ್ರು ಕೇಳ್ಬೇಕಾದ್ರೆ, ನೇರವಾಗ? ಏನ್ ನೇರವಾಗಿ? ಪಾಪ ನಮ್ಮ ಅತ್ತೆಗೆ ಆ ಕರ್ಣ ಎಷ್ಟು ಹರ್ಟ್ ಮಾಡಿದಾನೆ ಅಂತ ಗೊತ್ತಾ ನಿಮ್ಗೆ? ಆ ಹಾಸ್ಪಿಟಲ್ ಅಲ್ಲಿ ಹೇಗ್ ಬಿಹೇವ್ ಮಾಡ್ದ ಅಂತ ನಿಮ್ಗ್ ಗೊತ್ತಿಲ್ಲ ಅಂತ ಸಂಜಯ್ ಹೇಳ್ಬೇಕಾದ್ರೆ, ಏನಾಯ್ತು ಇವಾಗ ಅಂತ ಮಹಾಲಕ್ಷ್ಮಿ ಅವರು ಕೇಳ್ತಾರೆ. ನಿತ್ಯನ್ನ ಹಾಸ್ಪಿಟಲ್ ಅಲ್ಲಿ ಬೋರ್ಡ್ ಮೆಂಬರ್ ಮಾಡಿದಾನೆ ಆ ಕರ್ಣ ಅಂತ ನಯನ್ತಾರ ಕೋಪದಿಂದ ಹೇಳ್ತಾಳೆ. ಹೌದು, ಅದು ಗೊತ್ತಿರೋ ವಿಷಯನೇ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ, ಎಷ್ಟು ಆರಾಮಾಗಿ ಹೇಳ್ತಿದ್ಯಲ್ಲಮ್ಮ, ಈ ಡಿಸಿಷನ್ ನ ಅವನೊಬ್ನೇ ತಗೊಂಡಿದ್ದಾನೆ ಅಂತ ನಯನ್ತಾರ ಹೇಳ್ಬೇಕಾದ್ರೆ, ಅದಕ್ಕೆ ಏನಾಯ್ತು ಇವಾಗ? ಏನೋ ಆಕಾಶನೇ ತಲೆ ಮೇಲೆ ಬಿದ್ದಂಗ್ ಆಡ್ತಿದ್ದೀರಪ್ಪ ಅಂತ ಮಹಾಲಕ್ಷ್ಮಿ ಅವರು ಹೇಳ್ತಾರೆ. ಅಮ್ಮ, ಬೋರ್ಡ್ ಮೆಂಬರ್ ಆಗಕ್ಕೆ ಅವಳಿಗೆ ಏನ್ ನಾಲೆಜ್ ಇದೆ ಅಂತ ನಯನ್ತಾರ ಹೇಳ್ಬೇಕಾದ್ರೆ, ಅದನ್ನೆಲ್ಲ ನೋಡ್ದೆ ಅಪಾಯಿಂಟ್ ಮಾಡಿರೋದಿಲ್ಲ ಆ ಕಾರಣ ಅಂತ ಮಹಾಲಕ್ಷ್ಮಿ ಅವರು ಹೇಳ್ತಾರೆ. ಅದು ನನ್ಗೆ ಒಂದ್ ಮಾತು ಹೇಳ್ದೆ, ಒಬ್ನೇ ಡಿಸಿಷನ್ ತಗೊಂಡಿದ್ದಾನೆ ಅಂತ ನಯನ್ತಾರ ಕೇಳಿದಾಗ, ಹಾಗಿದ್ರೆ ನಿತ್ಯಂಗೆ ಆ ಕೆಲ್ಸದನ್ನ ಜವಾಬ್ದಾರಿ ಇದೆಯಲ್ಲ ಅದನ್ನ ನಿಭಾಯಿಸೋ ಶಕ್ತಿ ಇದೆ ಅಂತ ಅವನ್ ಅರ್ಥ ಮಾಡ್ಕೊಂಡಿರ್ತಾನೆ ಅಂತ ಮಹಾಲಕ್ಷ್ಮಿ ಅವರು ಹೇಳ್ತಾರೆ. ಅಜ್ಜಿ ಅಂತ ತೇಜಸ್ ರೇಗಾಡ್ತಾನೆ. ಅಟ್ಲೀಸ್ಟ್ ಬೋರ್ಡ್ ಮೆಂಬರ್ಗಳನ್ನ ಕರೆದು ಅವ್ರ ಒಪಿನಿಯನ್ ಆದ್ರೂ ತಗೋಬೋದಿತ್ತಲ್ವಾ, ಮನ್ಸಿಗ್ ಬಂದಾಗ ಮಾಡೋದಿಕ್ಕೆ ಇದೇನ್ ಫಿಶ್ ಮಾರ್ಕೆಟಾ? ದಿಸ್ ಇಸ್ ವಸಿಷ್ಠ ಹಾಸ್ಪಿಟಲ್ ಅಮ್ಮ ಅಂತ ನಯನ್ತಾರ ಕಿರ್ಚಾಡ್ತಿರ್ತಾಳೆ. ನೋಡಿ, ನೀವಿಬ್ರು ಈ ರೀತಿ ಕೂಗಾಡ್ತಿದ್ದೀರಲ್ಲ, ಇದಕ್ಕೆ ಅರ್ಥನೇ ಇಲ್ಲ. ಕರ್ಣ ಏನೇ ಮಾಡಿದ್ರು ಅದನ್ನ ಸರಿಯಾಗಿ ಮಾಡಿರ್ತಾನೆ ಅಂತ ಮಹಾಲಕ್ಷ್ಮಿ ಅವರು ಕರ್ಣನ್ ಪರ ನಿಂತು ಮಾತಾಡ್ಬೇಕಾದ್ರೆ, ಯಾವಾಗ್ಲೂ ನಿಮ್ಗೆ ಇದೇ ಆಗೋಗಿದೆ. ಆ ಕರ್ಣ ಯಾರಿಗೂ ಹೇಳ್ದೆ ಕೇಳ್ದೆ ಇಷ್ಟು ದೊಡ್ಡ ಡಿಸಿಷನ್ ನ ತಗೊಂಡಿದ್ದಾನೆ. ನಿಮ್ಗೇನು ಅನ್ನಿಸ್ತಾನೆ ಇಲ್ವಾ? ನಿಮ್ಗೆ ಕುಟುಂಬದವ್ರಿಗಿಂತ ಬೇರೆಯವರೇ ಹೆಚ್ಚಾಗಿದ್ದಾರೆ ಅಂತ ನಯನ್ತಾರ ಹೇಳ್ಬೇಕಾದ್ರೆ, ಯಾರ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿತ್ಯ ಈ ಮನೆ ಸೊಸೆ, ಈ ಕುಟುಂಬಕ್ಕೆ ಸೇರ್ದವಳು. ನೋಡು ತಾರಾ, ನೀನ್ ತುಂಬಾ ಮಾತಾಡ್ತಾ ಇದ್ಯಾ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ, ಅಮ್ಮ, ನಿತ್ಯ ಈ ಮನೆಗೆ ಏನೇನು ಅಲ್ಲ, ಶಿ ಇಸ್ ನಥಿಂಗ್ ಅಂತ ನಯನ್ತಾರ ಹೇಳ್ಬೇಕಾದ್ರೆ, ಎಕ್ಸಾಕ್ಟ್ಲಿ ಅಂತ ಸಂಜಯ್ ಏನೋ ಹೇಳ್ತಾನೆ. ಅವಳಿಗೆ ಈ ಕುಟುಂಬಕ್ಕೆ ಯಾವ ಸಂಬಂಧನೂ ಇಲ್ಲ ಅಂತ ನಯನ್ತಾರ ಹೇಳ್ಬೇಕಾದ್ರೆ, ಯಾಕೆ ಇವಳು ಈ ರೀತಿ ಹೇಳ್ತಿದ್ದಾಳೆ ಅಂತ ಶಾಂತಿ ನಯನ್ತಾರನ್ ಮುಖಾನ ನೋಡ್ತಿರ್ತಾಳೆ. ಅಷ್ಟ್ರಲ್ಲಿ ಕರ್ಣ ಅಲ್ಲಿಗೆ ಬರ್ತಾನೆ. ಯಾಕೆ ನಿತ್ಯ ಮನೆಗೇನು ಅಲ್ಲ, ನಿತ್ಯಂಗೂ ಈ ಕುಟುಂಬಕ್ಕೂ ಯಾಕೆ ಸಂಬಂಧ ಇಲ್ಲ ಅಂತ ಕರ್ಣ ಕೇಳ್ಬೇಕಾದ್ರೆ, ಅದು ಕರ್ಣ ಅಂತ ನಯನ್ತಾರ ಹೇಳಕ್ ಹೋಗ್ತಾಳೆ. ಒಂದ್ ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಸರಿಯಾಗಿ ನೆನ್ಪಿಟ್ಕೊಳ್ಳಿ ಅಂತ ಕರ್ಣ ಹೇಳ್ಬೇಕಾದ್ರೆ, ನಿತ್ಯ ಅಲ್ಲಿಂದ ಪಾಸ್ ಆಗ್ತಿರ್ಬೇಕಾದ್ರೆ ತನ್ನ ಹೆಸರನ್ನ ಕೇಳಿ ಅವಳು ಅಲ್ಲೇ ನಿಲ್ತಾಳೆ. ನಿತ್ಯ ಈ ಮನೆಯವಳೆ, ಈ ಮನೆಗೆ ಸೇರ್ದವಳೆ ಅಂತ ಕರ್ಣ ಹೇಳ್ಬೇಕಾದ್ರೆ ಅದನ್ನ ಕೇಳಿ ನಿತ್ಯ ಖುಷಿಯಿಂದ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ನೀನೇ ಈ ಮನೆಗೆ ಏನು ಅಲ್ಲ ಅಂತದ್ರಲ್ಲಿ ಅವಳನ್ನ ಈ ಮನೆಯವಳು ಅಂತ ಹೇಳ್ತಾ ಇದೀಯಾ ಅಂತ ನಯನ್ತಾರ ಮತ್ತೆ ಸಂಜಯ್ ಇಬ್ರು ಕೋಪದಿಂದ ಕರ್ಣನೆ ನೋಡ್ತಿರ್ತಾರೆ. ನಿಮ್ ಎಲ್ಲಾ ಕುತಂತ್ರಗಳಿಂದ ಅವ್ರ ಜೀವನ ಹಾಳಾಗಿದೆ, ಇನ್ನೂ ಅವ್ರ ಜೀವನ ಹಾಳಾಗೋದಕ್ಕೆ ನಾನ್ ಬಿಡೋದಿಲ್ಲ. ಅವ್ರು ಮತ್ತೆ ಅವ್ರ ಮಗುಗೆ ಯಾವಾಗ್ಲೂ ನಾನೇ ಕಾವಲಾಗಿರ್ತೀನಿ ಅಂತ ಕರ್ಣನ ಮನ್ಸಲ್ಲಿ ಅನ್ಕೊಂಡು ಅವ್ರಿಬ್ರನ್ನು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ.
ನಾನ್ ಈ ಮನೆಗೆ ಏನು ಅಲ್ದೇ ಹೋದ್ರು ಕರ್ಣ ಮತ್ತೆ ಮನೆಯವ್ರು ನನ್ ಮೇಲೆ ಇಷ್ಟೊಂದ್ ಪ್ರೀತಿ ಇಟ್ಟಿದಾರಲ್ಲ ಅಂತ ನಿತ್ಯ ಯೋಚನೆ ಮಾಡ್ತಾ ಕರ್ಣನ್ನೇ ನೋಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.